ಎಲ್ಲರಿಗೂ ಶುಭವಾಗಲಿ. ಮಹಾಕುಂಭಮೇಳದ 15 ದಿನಗಳು ಕಳೆದು ಇನ್ನು ಮುಂದೆ ನಿರಂತರವಾಗಿ ಸಾಗುವಂತಹ ಇನ್ನು 1 ತಿಂಗಳ ಈ ಮಹಾಕುಂಭಮೇಳಕ್ಕೆ ನಾವೆಲ್ಲ ಕಣ್ತುಂಬ ನೋಡುವ ಒಂದು ಸೌಭಾಗ್ಯ ನಮಗೆಲ್ಲ ಲಭಿಸ್ತಾ ಇದೆ. ಬಹುಶಃ ಅದರ ಫಲಕ್ಕೋಸ್ಕರವಾಗಿ ನಾವೆಲ್ಲ ಇವತ್ತು ಕೋಟ್ಯಾನುಕೋಟಿ ಸನಾತನ ಧರ್ಮದ ಅಭಿಮಾನಿಗಳು, ಅನುಯಾಯಿಗಳು, ಆಸ್ತಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಈ ಪುಣ್ಯದ ಫಲ ಸಿಕ್ಕಿರುವುದು ನಮ್ಮೆಲ್ಲರ ಸೌಭಾಗ್ಯ. ಏಕೆಂದರೆ 144 ವರ್ಷಗಳಿಗೆ ಒಮ್ಮೆ ಬರುವಂತಹ ಈ ಮಹಾಕುಂಭಮೇಳವನ್ನು ನೋಡಬೇಕಾದರೆ ಮುಂದಿನ 5 ತಲೆಮಾರು ಕಳೆದ ನಂತರವೇ ಆ ಮಹಾಕುಂಭಮೇಳ ನಡೀತಿದೆ. ಆ 5 ತಲೆಮಾರುಗಳು ಕಳೆಯುವ ವೇಳೆಗೆ ಈ ಸನಾತನ ಧರ್ಮದಲ್ಲಿ ಅಸ್ತಿತ್ವದಲ್ಲಿ ಆಗುವಂತಹ ವಿಶೇಷವಾದ ಬದಲಾವಣೆಗಳು ಈ ಮಹಾಕುಂಭಮೇಳದಲ್ಲಿ ಕಾಣ್ತಾ ಇದೆ. ಅದರಲ್ಲೂ ಕೆಲವರು ನಾಸ್ತಿಕರು ದುರುದ್ದೇಶದಿಂದ ಗಂಗಾ ಮಾತೆಯನ್ನು ಕೆಟ್ಟದಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಗಂಗೆಯಲ್ಲಿ ಮುಳುಗಿದರೆ ಹೊಟ್ಟೆ ತುಂಬುತ್ತಾ, ಕಷ್ಟ ಕಳೆಯುತ್ತಾ ಎಂದು ಹೇಳುವಂತಹ ಮೂರ್ಖರೂ ಇದ್ದಾರೆ. ಏಕೆಂದರೆ ಧಾರ್ಮಿಕ ಹಕ್ಕುಗಳಲ್ಲಿ ನನ್ನ ಧರ್ಮವನ್ನು ರಕ್ಷಿಸುವುದು, ನನ್ನ ಧರ್ಮಕ್ಕೋಸ್ಕರವಾಗಿ ನಾನು ಅರ್ಪಣೆ ಮಾಡುವಂಥದ್ದು ಮಾನವ ಸಹಜ ಪ್ರವೃತ್ತಿ. ಇದು ಮನುಷ್ಯ ಹುಟ್ಟಿನಿಂದಲೇ ಪ್ರಾರಂಭವಾದುದು. ಪ್ರಕೃತಿಯ ಆರಾಧನೆಯಿಂದ ಮಾನವ ಜೀವನ ಆರಂಭ ಆಯಿತು. ನೀವು ಯಾವುದೇ ಧರ್ಮಕ್ಕೆ ಹೋದರೂ ಪ್ರಕೃತಿಯ ಆರಾಧನೆ ಅತಿ ಮುಖ್ಯ. ಪ್ರಕೃತಿಯ ಆರಾಧನೆಯ ನಂತರ ಬರುವಂತಹದ್ದೇ ನಮ್ಮ ಜೀವನ ಜಂಜಾಟ. ಆ ಜೀವನ ಜಂಜಾಟದ ಮುಕ್ತಿಗೋಸ್ಕರವಾಗಿಯೇ ನಮ್ಮ ಸಾಧು ಸಂತರು ಈ ಪ್ರಪಂಚದ ಐಭೋಗದ ಜೀವನವನ್ನು ತ್ಯಜಿಸಿ ತಾವೆಲ್ಲ ವೈರಾಗ್ಯದತ್ತ ಸಾಗಿದ್ದಾರೆ. ಇದರ ಅರಿವು ಇಲ್ಲದ ಎಷ್ಟೋ ಜನರು ಕೆಟ್ಟದಾಗಿ ಮಾತನಾಡಿ ಕೇವಲ ತನ್ನ ಆಸ್ತಿ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅಧಿಕಾರ ದಾಹಕ್ಕೋಸ್ಕರವಾಗಿ ಧರ್ಮನಿಂದಕರೂ ಇದ್ದಾರೆ. ಆ ಧರ್ಮನಿಂದಕರಿಂದ ಈ ಧರ್ಮ ಎಂದೂ ಹೋಗುವುದಿಲ್ಲ. ಏಕೆಂದರೆ ಈ ಸನಾತನ ಧರ್ಮವನ್ನು ಎಷ್ಟೋ ವರ್ಷಗಳು ಯಾರೋ ಆಳಿದರು, ಯಾರು ಏನೇನು ಮಾಡಿದರೂ ಸಹ ಈ ಧರ್ಮವನ್ನು ಅಳಿಸಲಾಗಲಿಲ್ಲ. ಈ ಸನಾತನ ಧರ್ಮವೇ ಎಲ್ಲ ಧರ್ಮಗಳಿಗೆ ಮೂಲ ಗುರು ಮಂತ್ರ. ಆ ಗುರುವಾಗಿರುವಂಥ ಈ ಸನಾತನ ಧರ್ಮ ಎಲ್ಲರೂ ಸಹ ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದಂಥ ಎಲ್ಲ ಧರ್ಮೀಯರನ್ನು ಕೇಳಿದಾಗ ಗೊತ್ತಾಗ್ತದೆ. ಯಾಕಂದರೆ ಇವತ್ತು ಕ್ರೈಸ್ತ, ಇಸ್ಲಾಂ, ಜೈನ, ಬೌದ್ಧ ಹಾಗೆ ಎಲ್ಲ ರೀತಿಯ ಇರುವಂತಹ ಪ್ರಪಂಚದ ಧರ್ಮದವರೆಲ್ಲರೂ ಸಹ ಈ ಕುಂಭಮೇಳದಲ್ಲಿ ಭಾಗವಹಿಸಿ ಪಾವನರಾಗುತ್ತಿದ್ದಾರೆ. ಮತ್ತೊಮ್ಮೆ ನಿಮಗೆಲ್ಲ ಶುಭವಾಗಲಿ. ಈ ಮಹಾಕುಂಭಮೇಳದ ಫೆಬ್ರವರಿ 26 ಮಹಾಶಿವರಾತ್ರಿ ದಿನ ಕೊನೆಗೊಳ್ಳುವ ಸಂದರ್ಭಕ್ಕೆ ಮುಂಚಿತವಾಗಿ ನೀವೊಮ್ಮೆ ಪ್ರಯಾಗ್ರಾಜ್ಗೆ ಹೋಗುವ ಪ್ರಯತ್ನವನ್ನು ಮಾಡಿ, ಕುಂಭ ಸ್ನಾನವನ್ನು ಮಾಡಿ ಈ ಮಹಾಕುಂಭಮೇಳದ ಸ್ನಾನದ ಪುಣ್ಯವನ್ನು ನಿಮಗೆ, ನಿಮ್ಮ ಪೂರ್ವಜರಿಗೆ ಮತ್ತು ನಿಮ್ಮ ಮುಂದಿನ ತಲೆಮಾರುಗಳಿಗೆ ಪುಣ್ಯದ ಫಲ ಸಿಗುವಂತೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.